ಬದಲಾಯಿಸಿದ ಭವಾನಿ ರೇವಣ್ಣ. ಪೆನ್ ಡ್ರೈವ್ ಪ್ರಹಸನದ ನಂತರ ಬೆಂಗಳೂರಿಗೆ ಮೊದಲ ಬಾರಿಗೆ ಭವಾನಿ ರೇವಣ್ಣ ಬಂದಿದ್ದಾರೆ. ಹಾಸನದ ಸಾಲಿಗ್ರಾಮ ನಿವಾಸದಲ್ಲಿದ್ರು ಭವಾನಿ ರೇವಣ್ಣ ಅವರು. ಡ್ರೈವರ್ನನ್ನ ಹೊಳೆ ನರಸೀಪುರದಲ್ಲೇ ಬಿಟ್ಟು ಬಂದಿದ್ದಾರೆ. ಬೆಂಗಳೂರಿನ ಬಸವನಗುಡಿ ನಿವಾಸಕ್ಕೆ ಭವಾನಿಯವರು ಆಗಮಿಸಿದ್ದಾರೆ. ಸಂಜೆ ರೇವಣ್ಣ ಅವರನ್ನ ಭೇಟಿ ಆಗಲಿದ್ದಾರೆ. ಹಾಗಾದ್ರೆ ಭವಾನಿ ರೇವಣ್ಣ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ರೇವಣ್ಣ ಅವರನ್ನ ಭೇಟಿಯಾಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಇವತ್ತು HD ರೇವಣ್ಣ ಅವರನ್ನ ಭವಾನಿ ರೇವಣ್ಣ ಅವರು ಭೇಟಿಯಾಗುವಂತ ಸಾಧ್ಯತೆ ಇದೆ. ನೋಡಿ, ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಭವಾನಿ ರೇವಣ್ಣ ಅವರು ಯಾರ ಜೊತೆಗೂ ಕೂಡ ಸಂಪರ್ಕದಲ್ಲಿರಲಿಲ್ಲ. ಸ್ವತಃ ದೇವೇಗೌಡರು ಕುಟುಂಬಸ್ಥರು ಕರೆ ಮಾಡಿದ್ರು ಕೂಡ ಯಾರ ಜೊತೆಗೂ ಮಾತುಕತೆಯನ್ನ ನಡೆಸಿಲ್ಲ. ಈಗ ರೇವಣ್ಣ ಅವರನ್ನ ಭೇಟಿ ಮಾಡೋದಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರ ಪತ್ನಿ. ಹಾಗಾಗಿ ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ SIT ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿರೋದು. ಹಾಗಾಗಿನೇ ಇಲ್ಲಿ ಕೆಲವೊಂದಿಷ್ಟು ಹೊರಗಡೆ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆಯೂ ಕೂಡ ರೇವಣ್ಣ ಅವರಿಗೆ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಸೂಚಿಸುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಇದೇ ಮೊದಲ ಬಾರಿಗೆ ಬೆಂಗಳೂರಿಗೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಈ ಪ್ರಕರಣ ಬಂದ ನಂತರ, ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಇದೇ ಮೊದಲ ಬಾರಿಗೆ ಭವಾನಿ ರೇವಣ್ಣ ಅವರು ಬೆಂಗಳೂರಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಭೇಟಿ ಅಥವಾ ಅವರು ಬಂದಿರೋದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಜೊತೆಗೆ ದೇವೇಗೌಡರನ್ನ ಏನಾದ್ರೂ ಭೇಟಿ ಮಾಡ್ತಾರಾ ಇಲ್ವಾ ಅನ್ನೋ ಕುತೂಹಲವೂ ಕೂಡ ಇದ್ದೇ ಇದೆ.